ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಕ್ಷ್ಮೀ ಪೂಜೆ ಇರುತ್ತೆ. ಸಂಜೆ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀರ. ಸೊ ಇವತ್ತು ನಾನು ಹೇಳುವಂಥ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡೋದ್ರಿಂದ ನಿಜವಾಗ್ಲೂ ನಿಮ್ಮ ಲೈಫ್ನಲ್ಲಿ ಫೈನಾನ್ಷಿಯಲ್ ಗ್ರೋತ್ನ ನೀವು ನೋಡ್ಬೋದು. ಹಾಗೆ ಯಾವುದೇ ರೀತಿ ಕಷ್ಟ ಇದ್ದರೂ ನೀವು ಹೇಳ್ಕೊಂಡು ಈ ಒಂದು ಮಂತ್ರ ಹೇಳೋದ್ರಿಂದ ನಿಜವಾಗ್ಲೂ ಮಿರಾಕ್ಯುಲಸ್ ಚೇಂಜಸ್ನ ನೀವು ನೋಡ್ತೀರಾ. ಆ್ಯಂಡ್ ಮತ್ತೆ ಬಂದು ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಏನೇನೆಲ್ಲ ಅಂದ್ಕೊಂಡು ಕೇಳಿಕೊಂಡು ಅದೆಲ್ಲ ಆದಮೇಲೆ ನನಗೆ ಮತ್ತೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಟೈಮಿಂಗ್ಸ್, ಎಷ್ಟೊತ್ತಿಗೆ ನೀವು ಪೂಜೆ ಮಾಡಬೇಕು ಏನು ಅನ್ನೋದು. ನೋಡಿಲ್ಲ ಅಂದರೆ ವಿಡಿಯೋ ಹೋಗಿ ವಾಚ್ ಮಾಡಿ ಒಂದ್ಸರಿ. ಸೊ ಈವ್ನಿಂಗ್ ಏನಂತ ಅಂದರೆ ನೀವು ಲಕ್ಷ್ಮೀ ಪೂಜೆ ಎಲ್ಲ ಏನು ದೀಪ ಎಲ್ಲ ಹಚ್ತೀರ, ಅದಾದಮೇಲೆ ನಿಮ್ಮದು ಏನಿದೆ ಪೂಜೆಗಳೆಲ್ಲ ಮುಗ್ದಾದ್ಮೇಲೆ ಲಕ್ಷ್ಮಿ ಅಷ್ಟೊತ್ತರ ಓದ್ಕೊಳ್ಳಿ. ಅದಾದಮೇಲೆ ಲಕ್ಷ್ಮೀ ದೇವ್ರದ್ದು ನಿಮಗೆ ಯಾವುದು ಸಾಂಗ್ ಬರುತ್ತೋ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಹೇಳ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ತಲೆಯಲ್ಲಿ ಯಾವುದೇ ರೀತಿ ಏನು ಯೋಚನೆ ಇದೆ ಅಂದರೆ ಏನು ಥಿಂಕಿಂಗ್ ಬರದೇ ಇರೋ ರೀತಿಯಲ್ಲಿ ನಿಮ್ಗೇನು ಕಷ್ಟ ಇದೆ ಅದನ್ನು ಹೇಳ್ಕೊಳ್ತಾ ದೇವರನ್ನ ನೋಡ್ಕೊಳ್ತಾ ಒಂದು ಸ್ವಲ್ಪ ಹೊತ್ತಾದರೂ ದೇವರನ್ನ ಸ್ವಲ್ಪ ಹೊತ್ತು ನೋಡಿ ನಿಮ್ಮ ಕಷ್ಟ ಏನಿದೆ ಅದನ್ನು ಮನಸ್ಸಿಂದ ಹೇಳ್ಕೊಳ್ಳಿ. ಅದಾದಮೇಲೆ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು ದೇವ್ರನ್ನ 108 ಸರಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಈ ಒಂದು ಮಂತ್ರನ ಹೇಳ್ಕೊಳ್ತಾ ಹೋಗಿ ಕಂಟಿನ್ಯೂಸ್ ಆಗಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಇದನ್ನು 108 ಸರಿ ಹೇಳ್ಕೊಳ್ಳಿ. ಅದಾದಮೇಲೆ ಶ್ರೀಂ ಬ್ರಿಜಿ ಅನ್ನೋ ಒಂದು ಮಂತ್ರನ ಕೂಡ ನಾನು ಹೇಳಿದ್ದೆ, ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಶ್ರೀಂ ಬ್ರಿಜಿ ಅಂತ ಒಂದು ಮಂತ್ರ. ಸೊ ಇದೆರಡನ್ನೂ ಕೂಡ ನೀವು ಹೇಳ್ಕೊಳ್ಬೋದು. ಅದಾದಮೇಲೆ ಇನ್ನೊಂದೇನಂತ ಅಂದರೆ ವಿಷ್ಣು ಎಲ್ಲಿರ್ತಾರೋ ಅಂದರೆ ವೆಂಕಟೇಶ್ವರ ದೇವರು ಎಲ್ಲಿರ್ತಾರೋ ಅಲ್ಲಿ ಮಹಾಲಕ್ಷ್ಮೀ ದೇವರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಸೊ ವಿಷ್ಣು ದೇವರ ಆರಾಧನೆಯೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಆಗಿಲ್ಲ ಅನ್ನೋರು ಅಂದರೆ ಅದನ್ನು ಹೇಳ್ಕೊಳಕ್ಕೆ ಬರೋಲ್ಲ, ನಾವು ಹೇಳಿಲ್ಲ ಯಾವಾಗಲೂ ಅನ್ನೋರು ಓಂ ನಮೋ ನಾರಾಯಣಾಯ ಹೇಳ್ಕೊಳ್ಳಿ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಕೊಳ್ಳಿ, ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ ಇದನ್ನಾದರೂ ಹೇಳ್ಕೊಳ್ಳಿ. ಸೊ ಇವೆರಡೂ ಮಂತ್ರ ಅಂದರೆ ಮಹಾಲಕ್ಷ್ಮೀ ದೇವ್ರದ್ದು ಮತ್ತು ವಿಷ್ಣು ದೇವ್ರದ್ದು ಮಂತ್ರನ ಹೇಳೋದ್ರಿಂದ ಇವತ್ತು ತುಂಬ ನಿಮಗೆ ನೀವು ಏನೇ ಕಷ್ಟ ಹೇಳ್ಕೊಂಡು ದೇವರಲ್ಲಿ ನೀವು ಪ್ರೇಯರ್ ಮಾಡ್ತೀರೋ ಅದು ನಿಮ್ಮ ಲೈಫ್ನಲ್ಲಿ ಆಗ್ತಾ ಬರುತ್ತೆ. ಏನು ಬೇಕು ಅಂತ ನೀವು ಕೇಳ್ಕೊಳ್ತೀರೋ ಅದು ಖಂಡಿತ ಆಗೇ ಆಗುತ್ತೆ. ಇದು ಒಂದು ಮ್ಯಾಜಿಕಲ್ ಸ್ವಿಚ್ ವರ್ಡ್. ತುಂಬ ಜನ ಇದನ್ನು ಹೇಳಿದ್ದಾರೆ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ, ಹಾಗೆ ಓಂ ಕ್ಲೀಂ ಕೃಷ್ಣಾಯ ನಮಃ ಇದೆರಡೂ ಕೂಡ ತುಂಬ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ತಾರೆ. ಸೊ ಇದೆರಡನ್ನೂ ಕೂಡ ಹೇಳ್ಕೊಳ್ಳಿ. ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅದನ್ನಾದರೂ ಹೇಳ್ಕೊಳ್ಳಿ, ಅಥವಾ ಓಂ ನಮೋ ನಾರಾಯಣಾಯ ಅಂತನಾದರೂ ಹೇಳ್ಕೊಳ್ಳಿ. ಸೊ ನಿಮಗೆ ಯಾವ ಮಂತ್ರ ಈಸಿ ಅನಿಸುತ್ತೆ, ಕಷ್ಟ ಇಲ್ಲ ಅನಿಸುತ್ತೆ, ಅಥವಾ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಜಾಸ್ತಿ ಆ ಮಂತ್ರನ ನೀವು ಇವತ್ತು ಹೇಳ್ಕೊಳ್ಬೇಕು. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅನ್ನೋದು ಮಾತ್ರ ಹೇಳ್ಕೊಳ್ಳೇಬೇಕಾಗುತ್ತೆ. ಅದಾದಮೇಲೆ ವಿಷ್ಣು ದೇವ್ರದ್ದು ಅಥವಾ ವಿಷ್ಣು ದೇವ್ರದ್ದು ಮಾಡಾದ್ಮೇಲೆ ಆದರೂ ಇದನ್ನು ಮಾಡ್ಕೋಬೋದು. ನಾನು ಹೇಳಿದಾಗ ವಿಷ್ಣು ಸಹಸ್ರನಾಮ ಬೇಕಾದರೂ ಫಸ್ಟು ನೀವು ಓದ್ಕೊಂಡು ಮಾಡ್ಬೋದು. ವಿಷ್ಣು ಸಹಸ್ರನಾಮ ಬರಲ್ಲ ಅನ್ನೋರು, ಹೇಳಿಲ್ಲ ನಾವು ಇದುವರೆಗೂ ಬರಲ್ಲ ಅನ್ನೋರು ಅಟ್ಲೀಸ್ಟ್ ಮನೇಲಿ ಒಂದು ಸರಿ ಸಂಜೆ ಲಕ್ಷ್ಮೀ ಪೂಜೆ ಆದಮೇಲೆ ವಿಷ್ಣು ಸಹಸ್ರನಾಮನ ಫೋನ್ನಲ್ಲಾದರೂ ನೀವು ಹಾಕಿ ಬಿಡೋದು ಒಳ್ಳೆಯದು. ಹಾಗೆ ದೇವ್ರ ಹಾಡು ನಾನು ಹೇಳಿದೆ, ಯಾವ ಹಾಡು ಬರುತ್ತೋ ಅದನ್ನ ಹೇಳ್ಕೊಳ್ಳಿ ಅಂತ. ದೇವ್ರ ಹಾಡು ನಿಮಗೆ ಹೇಳೋಕ್ಕಾಗಿಲ್ಲ ಅಂದರೆ ಮಹಾಲಕ್ಷ್ಮೀ ದೇವ್ರದ್ದು ಅಂದರೆ ಅಟ್ಲೀಸ್ಟ್ ಫೋನ್ನಲ್ಲಿ ನೀವು ಪ್ಲೇ ಮಾಡಿ ಬಿಟ್ಬಿಡಿ. ಜೊತೆಲಿ ನಾನು ಈಗ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತಾದರೂ ನೀವು ಕಾನ್ಸಂಟ್ರೇಟ್ ಮಾಡ್ತಾ ದೇವ್ರನ್ನ ನೋಡುತ್ತಾ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ದೇವರಿಗೆ ಅದು ರೀಚ್ ಆಗೇ ಆಗುತ್ತೆ. ಹಾಗೆ ನಿಮ್ಮ ಕಷ್ಟ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ, ನೀವೇ ನೋಡ್ತೀರಾ. ದೇವ್ರನ್ನ ಸ್ವಲ್ಪ ಹೊತ್ತು ನೋಡ್ತಾ ನೀವು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋದಿದೆಯಲ್ಲ ಅದು ತುಂಬ ಪವರ್ಫುಲ್ ಅಂತ ನನಗನ್ಸುತ್ತೆ. ಯಾಕಂದರೆ ಇದುವರೆಗೂ ನಾನು ಅಂದ್ಕೊಂಡಿರೋದೆಲ್ಲ ಆ ಥರ ಮಾಡಿದಾಗ ಆಗಿದೆ. ಅದಕ್ಕೋಸ್ಕರ ನೀವು ಮಾಡಿ ನೋಡಿ, ಚೆನ್ನಾಗಾದರೆ ಬಂದು ಅದನ್ನು ಕಮೆಂಟ್ನಲ್ಲಿ ಹೇಳಿ ಬೇರೆಯವ್ರಿಗೂ ಅದರಿಂದ ಯೂಸ್ ಆಗಲಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ದೀಪಾವಳಿ ಎಲ್ಲರಿಗೂ.